ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಆನ್ಲೈನ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಒಂದು ಆದರ್ಶ ವಿದ್ಯಾಲಯಕ್ಕೆ ಅರ್ಜಿ ಹಾಕಿದ್ದೀರಾ, ಒಂದು ಇದೇ ತಿಂಗಳು 22ನೇ ತಾರೀಕು ಈ ಒಂದು ಎಕ್ಸಾಮ್ ನಡೀತಾ ಇದೆ ಆದರ್ಶ ವಿದ್ಯಾಲಯ. ಅದನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಕೇವಲ 5 ನಿಮಿಷದಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ ನಿಮಗೆ. ಯಾವುದೇ ರೀತಿ ವೆಬ್ಸೈಟ್ ಇಲ್ಲ ಇದಕ್ಕೆ. ನಿಮಗೆ ಆದರ್ಶ ವಿದ್ಯಾಲಯ ಅಂತ ನಿಮಗೆ ಸರ್ಚ್ ಕೊಟ್ಟಾಗ ಯಾವುದೇ ರೀತಿ ಆ ವೆಬ್ಸೈಟು ನಿಮಗೆ ಅಧಿಕೃತ ಅಂತ ಡೌನ್ಲೋಡ್ ಮಾಡ್ಕೋದಕ್ಕೆ ಸಿಗೋದಿಲ್ಲ. ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. ಆ ಒಂದು ಲಿಂಕನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾರ್ಮಲಾಗಿ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ, ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಒಂದು ಆದರ್ಶ ವಿದ್ಯಾಲಯದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಒಂದು ಲಿಂಕನ್ನು ಕೊಡ್ತೀನಿ ಇವಾಗ ನಿಮಗೆ. ಆ ಲಿಂಕ್ ಮುಖಾಂತರ ನೀವು ಒಂದು ವೆಬ್ಸೈಟ್ಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಲಿಂಕು ಮೇಲ್ಗಡೆ ಸರ್ಚಲ್ಲಿದೆ ನೋಡಿ. ಈ ಒಂದು ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ, ಅಥವಾ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀರಿ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ ನಿಮಗೆ. ಇದರಲ್ಲಿ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಲಾಸ್ಟಲ್ಲಿ ಹಾಲ್ ಟಿಕೆಟ್ ಮುದ್ರಿಸಿ ಅಂತ ಒಂದು ಆಪ್ಷನ್ ಇದೆ. ಹಾಲ್ ಟಿಕೆಟ್ ಮುದ್ರಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸಮಗ್ರ ಶಿಕ್ಷಣ ಕರ್ನಾಟಕ ಅಧಿಕೃತ ಸಾಮಾಜಿಕ ಮಾಧ್ಯಮ ಲಿಂಕ್ಗಳು ಬರ್ತವೆ. ಇಲ್ಲೆಲ್ಲ ಒಂದು ಫೇಸ್ಬುಕ್, ಯೂಟ್ಯೂಬು, ಟ್ವಿಟ್ಟರ್ ಎಲ್ಲ ಲಿಂಕ್ ಇರುತ್ತೆ. ಸೊ ಇದು ನಿಮಗೆ ಬೇಕಾಗಿಲ್ಲ. ಇದನ್ನು ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಲೋಸ್ ಅಂತಿದೆ ನೋಡಿ, ಒಂದು ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಹಾಲ್ ಟಿಕೆಟ್ ಮುದ್ರಿಸಿ, ಪ್ರಿಂಟ್ ಹಾಲ್ ಟಿಕೆಟ್. ಇಲ್ಲಿ ನಿಮ್ಮ ಒಂದು ಆದರ್ಶ ವಿದ್ಯಾಲಯ ಒಂದು ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಈ ಒಂದು ಬಾಕ್ಸಲ್ಲಿ ಆದರ್ಶ ವಿದ್ಯಾಲಯದ ಅಪ್ಲಿಕೇಶನ್ ನಂಬರ್ ಹಾಕಿ. ಅಪ್ಲಿಕೇಶನ್ ನಂಬರ್ ಇದ್ದರೆ ಓಕೆ, ಇದ್ದಿಲ್ಲ ನಿಮ್ಮ ಹತ್ರ ಅಂದರೆ ನಿಮಗೆ ಇನ್ನೊಂದು ಅವಕಾಶ ಇದೆ. ಇಲ್ಲಿ ಕೆಳಗಡೆ SATS ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ. SATS ನಂಬರನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು. ಇವೆರಡರಲ್ಲಿ ಒಂದು ಹಾಕ್ಬೇಕು. ಯಾವುದನ್ನು ನಿಮ್ಮಲ್ಲಿ ಅಪ್ಲಿಕೇಶನ್ ನಂಬರ್ ಇದ್ದರೆ ಅಪ್ಲಿಕೇಶನ್ ನಂಬರ್ ಹಾಕ್ಕೊಳ್ಳಿ. SATS ನಂಬರ್ ಇದ್ದರೆ SATS ನಂಬರ್ ಹಾಕ್ಕೊಳ್ಳಿ. ಎರಡರಲ್ಲಿ ಒಂದನ್ನು ಹಾಕೋಬೇಕು. ಹಾಕೊಂಡ ನಂತರ ಕೆಳಗಡೆ ಕಾಣ್ತಾ ಇರುವಂಥ ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ ನಂತರ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಹಾಲ್ ಟಿಕೆಟ್ ಡೈರೆಕ್ಟಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ. ಇವಾಗ ಓಪನ್ ಆಗಿದೆಲ್ಲ, ಇದು ಹಾಲ್ ಟಿಕೆಟು ಈ ರೀತಿಯ ಬರುತ್ತೆ. ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಇಲಾಖೆ ಕರ್ನಾಟಕ 2026-27ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿ ದಾಖಲಾತಿ ಪಡೆಯಲು ಪ್ರವೇಶ ಪರೀಕ್ಷೆ ಹಾಲ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ, ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ವಿದ್ಯಾರ್ಥಿಯ ಜನ್ಮ ದಿನಾಂಕ ಮತ್ತು ಆ ಒಂದು ವಿದ್ಯಾರ್ಥಿಯ ಒಂದು ಫೋಟೋ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇದರ ಕೆಳಗಡೆ ನಿಮಗೆ ಈ ಒಂದು ಎಕ್ಸಾಮ್ ಸೆಂಟ್ರ್ ಒಂದು ಸಂಪೂರ್ಣ ಅಡ್ರೆಸ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇದ್ದಾರೆ. ಮಾಧ್ಯಮ ಮತ್ತು ಯಾವೊಂದು ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಳಗ್ಗೆ 10:30ಕ್ಕೆ ಸ್ಟಾರ್ಟ್ ಆಗಿ 1 ಗಂಟೆಗೆ ನಿಮಗೆ ಎಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮಾರ್ನಿಂಗ್ 10:30ಗೆ ಸ್ಟಾರ್ಟ್ ಆಗುತ್ತೆ. 22ನೇ ತಾರೀಕು ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಾದ್ಯಂತ. 22ನೇ ಮಾರ್ಚಕ್ಕೆ ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ ನಡೀತಾ ಇದೆ. ಬಟ್ ಇಲ್ಲಿ ನಿಮಗೆ ಸ್ಕೂಲ್ ಬಿದ್ದಿದೆ ಅನ್ನೋದು ಇಲ್ಲ ಕೊಟ್ಟಿರ್ತಾರೆ. ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಆದರ್ಶ ವಿದ್ಯಾಲಯದ ಒಂದು ಸೀಲ್ ಸೈನ್ ಹಾಕೋಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಲ್ ಟಿಕೆಟಲ್ಲಿ ಕೂಡ ನೋಡಿ ಮುಖ್ಯೋಪಾಧ್ಯಾಯರ ಸೀಲ್ ಆದರ್ಶ ವಿದ್ಯಾಲಯ 3 ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಮೇಲೆ ಆದರ್ಶ ವಿದ್ಯಾಲಯದ ಸೀಲ್ ಸೈನನ್ನು ಹಾಕ್ಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ, ಏನೆಲ್ಲ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ವಿದ್ಯಾರ್ಥಿಗಳು ಓದ್ಕೋಬೇಕು. ಸೂಚನೆ ಏನೇನಂತ ಓದ್ಕೋಬೇಕು. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.